ಕ್ಲಿನಿಕ್ ಪ್ಲಸ್ ಶಾಂಪು ಹರಳೆ ಎಣ್ಣೆ ಅಷ್ಟೇ ಮೋಲ್ಡ್ ಹಾಕಿದ್ದೀವಿ. ಇಲ್ಲಿವರೆಗೂ ಬಂದೈತೆ. ಆಯ್ತೇನೆ, ಬಂದೇನೆ, ಎದ್ದೇನೆ, ಕೇಳಿಸ್ತೇನೆ. ಇರೋ ಅಮ್ಮನೇ ತಂದಾಕೋ, ಅಲ್ಲೇ ಇರು, ಅಲ್ಲೇ ಇರಮ್ಮ. ಇಲ್ಲಿ ಕಲ್ಲಾಯ್ತು ನೋಡ್ರಿ, ಕಲ್ಲಿಗೆ ಬಿದ್ದುಬಿಡ್ತು ಕಾಯಿ ಒಂದು. ಇದು ನೋಡ್ರಿ ಹಣ್ಣಿಗೆ ಬಂದೈತೆ. ಹೆಣ್ಮಕ್ಳು ಸ್ವಲ್ಪ ಬಾಯಿ ಜಾಸ್ತಿ, ಅದಕ್ಕೆ ಅವರೇ ಹೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಾದ್ರೆ ಮರಿದೆ ಫಾಲೋ ಮಾಡಿ. ಇವ್ರು ಹೇಳಿದ್ರಲ್ಲ ಹಂಗೆ ಮಾಡಿ ಅಷ್ಟೇ. ಇವತ್ತು ಬೆಳಿಗ್ಗೆ ಹೊಲ್ದ ಹತ್ರ ಬಂದಿದ್ದೀವಿ. ವ್ಲಾಗ್ನ ಈಗ ಶುರು ಮಾಡ್ತಿದ್ದೀವಿ. ಹೊಸ ಮನೆ ಹತ್ರ ಅಮ್ಮ ಮಗಳು ಬಂದು ತುಂಬ ದಿನ ಆಯಿತು. ಮನೆ ನೋಡಬೇಕು ಅವ್ರಿಗೊಂದು ಖುಷಿ ಇರುತ್ತಲ್ವಾ, ಹಂಗಂತ ಅಂದರು. ಸರಿ ಅಂತ ಇಲ್ಲಿ ಮನೆ ಹತ್ರ ಕರ್ಕೊಬಂದೆ. ಇಲ್ಲಿ ಎಲ್ಲ ನೋಡಿ ಇಲ್ಲಿ ವ್ಲಾಗ್ ಶುರು ಮಾಡಿದ್ದೀವಿ. ಆಮೇಲೆ ನಿಮಗೂ ಈ ವ್ಲಾಗಲ್ಲಿ ಕೆಲವೊಬ್ಬರು ಕೇಳಿದರು ಕ್ವಶನ್, ಅವ್ರಿಗೂ ಒಂದು ಸ್ವಲ್ಪ ತೋರಿಸೋಣ ಅಂತ ಇಲ್ಲೆಲ್ಲ ಹೊಸ ಮನೆ ಹತ್ರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಬೇರೆ ಏನೋ ಇದೆ, ಅದು ಆಮೇಲೆ ಹೇಳ್ತೀವಿ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಮಗಳೇನೋ ಮಾಡ್ತಾವಳೆ. ಏನು ಮಾಡ್ತಿದ್ದೆ ಮಗಳೇ? ಎಷ್ಟು ಉದ್ದ ಐತೆ ಜಡೆ ಅಂತ ನೋಡ್ಕೊತಾವಳೆ. ಯಾರೋ ಒಂದು ಕ್ವಶನ್ ಕೇಳಿದ್ರು, ಏನಂದ್ರೆ ನಿಮ್ಮ ಮಗಳ ತಲೆಗೆ ಏನಾಗ್ತೀರಾ, ಯಾವುದೋ ರೀಲ್ಸ್ ಹಾಕಿದೆ, ನಿಮ್ಮ ಮಗಳು ಕೂದಲು ಇಷ್ಟು ಉದ್ದ ಐತೆ ಏನಾಗ್ತೀರಾ ಅಂತ. ಏನಾಗ್ತೀಯಮ್ಮ, ಏನೇನಾಗ್ತೀಯ ಮಗಳ ತಲೆಗೆ? ಏನು ಹಾಕಲ್ಲ ನೋಡ್ರಿ, ಕ್ಲಿನಿಕ್ ಪ್ಲಸ್ ಶಾಂಪು ಹರಳೆ ಎಣ್ಣೆ ಅಷ್ಟೇ. ಅಂದರೆ ನಾವು ಕೂದಲು ಬೆಳೆಸೋದಕ್ಕೆ ಅಂತ ಏನೂ ಮಾಡಿಲ್ಲ. ಅದು ಹುಟ್ಟಿದಾಗಲೇ ನ್ಯಾಚುರಲ್ ಆಗಿ ಅವಳಿಗೆ ಹೊಟ್ಟೆ ಒಳಗಿಂದಾನೆ ಬಂದಿರೋದು ಅದು ಕೂದಲು. ಅವರಮ್ಮ ಚೆನ್ನಾಗಿ ಹರಳೆಣ್ಣೆ ಹಚ್ಕೋತಾ ಇದ್ಲು ಅಲ್ವೇನಮ್ಮ? ತಲೆಗೇನು ಪ್ರೆಗ್ನೆಂಟ್ ಇದ್ದ ಟೈಮಲ್ಲಿ ಚೆನ್ನಾಗಿ ಹರಳೆಣ್ಣೆ ಹಚ್ಕೋತಾ ಇದ್ದೆ. ನಮ್ ಜಾಣೆ ಹುಟ್ಟಿದಾಗೂ ಸಹ ತುಂಬಾ ಚೆನ್ನಾಗಿ ತಲೆ ತುಂಬಾ ಕೂದಲು. ಅದು ಯಾರೋ ಹೇಳಿದ್ರು ಅಜ್ಜಿ, ತಲೆಗೆ ಚೆನ್ನಾಗಿ ಹರಳೆಣ್ಣೆ ಹಚ್ಕೊಂತ, ದೇಹಕ್ಕೆ ತಂಪು ಅಂತ ಹೇಳಿದ್ರು. ಹಚ್ಕೊಳ್ಳಿಕ್ಕೆ ಮತ್ತೆ ಮಕ್ಳಿಗೂ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಹೊಟ್ಟೆ ಒಳಗಡೆ. ಅದಕ್ಕೆ ತಾಯಿ ಏನೇನು ಇದು ಮಾಡ್ತಾರೋ ಆಹಾರ ಅದು ಹೊಟ್ಟೆ ಒಳಗೆ ಮಕ್ಳಿಗೂ ಅದು ಹೋಗುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು ಕ್ವಶನ್ ಏನು ಕೇಳಿದ್ರು ಅಂದ್ರೆ ಒಬ್ರು, ಇದು ಚಾಪೆ ಹಾಸಿಲ್ಲ, ಈ ಥರ ಮೋಲ್ಡ್ ಹಾಕ್ತಿದ್ರಲ್ಲ ಸಿಮೆಂಟ್ ಸಾರಿಸಿ ಅಂತ ಹೇಳಿದ್ರು. ನೋಡ್ರಿ, ಇದು ಸೆಂಟ್ರಿಂಗ್ ಹಾಕಿರೋ, ಸೆಂಟ್ರಿಂಗ್ ಮೇಲೆ ಸಿಮೆಂಟ್ ಸಾರಿಸಿರೋದು. ಅದು ಒಂದು ವಿಡಿಯೋ ಹಾಕಿದ್ದೆ, ಅದನ್ನ ನೋಡಿ ಕೇಳಿದ್ರು, ಸೋರಲ್ವಾ ಈ ಥರ ಎಲ್ಲ ಹಾಕಿ ಅಂತ. ಎಲ್ಲೂ ಸೋರಿಲ್ಲ, ಒಂಚೂರು ಸೋರಿಲ್ಲ. ನೋಡ್ರಿ ನೆಲದಲ್ಲೆಲ್ಲ ತೋರಿಸ್ತೀನಿ, ಎಲ್ಲೂ ಸೋರಿಲ್ಲ, ಇಲ್ಲಿ ಒಂಚೂರು ಸೋರಿಲ್ಲ. ಸೋರಿರೋದು ಎಲ್ಲಿ ಅಂದರೆ ಒಂದೇ ಕಡೆ, ಇಲ್ಲಿ ಇದು ಪಾಯಿಂಟ್ ಬಿಟ್ಟಾರ ನೋಡ್ರಿ, ಕರೆಂಟು ಪೈಪ್ ಹಾಕೋರಲ್ಲ ಸ್ವಿಚ್ ಬೋರ್ಡ್ಗೆ ಪಾಯಿಂಟು, ಇಲ್ಲಿ ಮಾತ್ರ ಸೋರೈತೆ ಅಷ್ಟೇ. ನೋಡ್ರಿ, ಇಲ್ಲಿ ಮಾತ್ರ ಸೋರೈತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲೂ ಸೋರಿಲ್ಲ. ನಮ್ಮ ಕಡೆ ಎಲ್ಲ ಹಿಂಗೆ ಹಾಕೋದು, ಚಾಪೆ ಹಾಸೇನು ಮಾಡೋದಿಲ್ಲ. ಚಾಪೆ ಹಾಸಿದ್ರೆ ಇನ್ನೂ ಸೋರ್ತೈತೆ ಅಂತ, ಸುರಿಯುತ್ತಂತೆ. ಇದು ಚೆನ್ನಾಗಿದೆ. ಮತ್ತು ಇದು ಹೆಂಗೆ ಫಿನಿಶಿಂಗ್ ಬರುತ್ತೆ ಅಂತ ಕೇಳಿದ್ರು ಕೆಲವರು. ಈ ಫಿನಿಶಿಂಗ್ ಚೆನ್ನಾಗೇ ಬರುತ್ತೆ. ಉದಾಹರಣೆಗೆ ನೋಡ್ರಿ, ಇದು ಸೆಲ್ಫು ಅದಕ್ಕೆ ಇದೇ ಥರ ಸಿಮೆಂಟ್ ಸಾರಿಸಿದ್ದು, ಕೆಳಗಡೆ ಎಲ್ಲ ಉದ್ರೋಗೈತಿದ್ದು. ನೋಡ್ರಿ, ಈ ಥರ ಫಿನಿಶಿಂಗ್ ಬಂದೈತೆ. ಇದು ಯಾವ ಥರ ಸಿಮೆಂಟ್ ಉದ್ರೋಗುತ್ತೆ ಅಂದರೆ, ಸಿಮೆಂಟ್ ಸಾರಿಸಿದ್ದು ಇಲ್ಲೊಂದು ಚೂರು ಐತೆ ನೋಡ್ರಿ. ಇಲ್ಲೊಂದು ಚೂರು ಮೂಲೆ ಹಂಗೆ ಐತೆ ನೋಡ್ರಿ. ಇದೆಲ್ಲ ವೇಸ್ಟೇ, ಉದ್ರೋಗ್ಬೇಕಿದು, ಉದ್ರೋಗುತ್ತೆ. ಇದು ಬಿದ್ದಿಲ್ಲ, ಇದು ಉಳಿದು ಸುತ್ತಿಗೆನಲ್ಲೇನೋ ಹೊಡಿತಾರೆ, ಕೆಳಗೆ ಬಿದ್ದೋಗುತ್ತೆ. ಬೇರೆ ಎಲ್ಲ ಮಾಮೂಲಿ ಆರಾಮಾಗಿ ಹಂಗೆ ಬಿದ್ದೋಗುತ್ತೆ. ಇದು ಸೆಂಟ್ರಿಂಗ್ ಕೀಳ್ತಿದಂಗೆ ಬಿದ್ದೋಗುತ್ತೆ, ಯಾವುದೂ ಇರೋದಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಆ ಥರ ಇರುತ್ತೆ ಅಷ್ಟೇ. ಅಲ್ಲಿ ನೋಡ್ರಿ, ಮೂಲೆಯಲ್ಲಿ ಐತಲ್ಲ ಆ ಥರ ಇರುತ್ತೆ. ಎಲ್ಲ ಸೆಲ್ಫು ಇದು ಹಂಗೆ ಐತೆ ನೋಡ್ರಿ. ಫಿನಿಶಿಂಗ್ ಈ ಥರ ಬಂದೈತೆ ನೋಡ್ರಿ, ಈ ಥರ ಬಂದೈತೆ ಫಿನಿಶಿಂಗ್ ಎಲ್ಲ. ಈ ಮೂಲೆಗಳಲ್ಲಿ ಮಾತ್ರ ಈ ಥರ ಇರುತ್ತೆ ಅಷ್ಟೇ. ಮೂಲೆ ಕೆಲವೊಂದು ಕಡೆ, ಎಲ್ಲ ಕಡೆನೂ ಅಲ್ಲ, ಆ ಮೂಲೆಗಳಲ್ಲಿ ಕೆಲವೊಂದು ಕಡೆ ಆ ಥರ ಐತೆ. ಇದು ಉದುರೋಗುತ್ತೆ, ಇದೆಲ್ಲ ಬಿದ್ದೋಗುತ್ತೆ, ಕೆಳಗಡೆ ಇರೋದಿಲ್ಲ. ಅವಾಗ ಈ ಥರ ಫಿನಿಶಿಂಗ್ ಬರುತ್ತೆ. ಹೊಸ ಮನೆ ನೋಡಿದ್ದು ಎಷ್ಟು ಬೇಗ ಹೊಸ ಮನೆಗೆ ಬರ್ತೀವೋ ಅನ್ನಿಸ್ತಾ ಐತೆ. ನಮಗೂ ಅನ್ನಿಸ್ತೈತೆ, ನನಗೂ ಅನ್ನಿಸ್ತೈತೆ. ಇಲ್ಲಿ ಒಳ್ಳೆ ನ್ಯಾಚುರಲ್ ಗಾಳಿ, ಬೆಳಕು, ಹೊಲ್ದತ್ರ ಒಳ್ಳೆ ವಾತಾವರಣ ಚೆನ್ನಾಗಿರುತ್ತೆ. ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆ ಕೆಲಸ ಮಾಡ್ತೀನಿ. ಬನ್ನಿ, ಅದೇನು ಕೆಲಸ ಅಂತ ನೋಡೋಣ. ಪಾಚಿ ಕಟ್ಟಿರ್ತೈತೆ, ಹುಷಾರು. ನೀರು ನಿಂತು ಪಾಚಿ ಕಟ್ಟೈತೆ. ಹುಷಾರು ಅಷ್ಟೇ ನಾನು ಹೇಳೋದು. ಹಬ್ಬ ಏನು ನಮ್ಮ ಶ್ರೀಮತಿಯವ್ರು ನೀರು ಬಿಡ್ತಾರೆ ಇವತ್ತು. ಆಮೇಲೆ ಮನೆ ಕೆಲಸ ಎಲ್ಲಿವರೆಗೂ ಬಂತು ಅಂತ ಕೇಳಿದರು ಕಮೆಂಟಲ್ಲಿ. ನೋಡಿರಿ, ಮೋಲ್ಡ್ ಹಾಕಿದ್ದೀವಿ, ಇಲ್ಲಿವರೆಗೂ ಬಂದೈತೆ. ಇಲ್ಲೆಲ್ಲ ಬಾಕ್ಸ್ ಮಾಡಿ ಇದು ಮಾಡೋರು ಸಿಮೆಂಟಲ್ಲಿ. ಈ ಥರ ನೀರು ತುಂಬಿಸ್ಬೇಕಂತೆ.
ದಿನ ನನ್ನ ಕೆಲಸ ಏನಂದರೆ ಬೆಳಿಗ್ಗೆ ಬಂದ ತಕ್ಷಣ ಈ ಥರ ಇದಕ್ಕೆಲ್ಲ ನೀರು ಕಟ್ಟಿಬಿಡೋದು. ತುಂಬ ಕಟ್ಟಿಬಿಟ್ರೆ ಒಂದಿನ ಪೂರ್ತಿ ಇರುತ್ತೆ. ದಿನ ಬೆಳಿಗ್ಗೆ ಇದೇ ಕೆಲಸ. ಇವತ್ತು ಮಾತ್ರ ದಿನ ಒಬ್ಬನೇ ಬರ್ತಿದೆ. ಇವತ್ತು ಅಮ್ಮ ಮತ್ತು ಮಗಳು ಇಬ್ಬರು ಬಂದವ್ರೆ. ಅವ್ರು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಕರ್ಕೊಬಂದಿದ್ದೀನಿ. ಇಲ್ಲಾಂದ್ರೆ ಏನು ಕರ್ಕೊಬರ್ತಿರ್ಲಿಲ್ಲ. ಮನೆ ನೋಡಬೇಕು ಅಂತ ಹೇಳಿದ್ರು. ಹಾಗೆ ಮನೆ ನೋಡಿದ್ದು ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಅದು ಹೆಂಗೆ ನಮ್ಮ ಜಾಣೆ ಮಗಳು ಎದ್ದೇಳ್ಬೇಕಾದ್ರೆ ದಿನ 10 ಗಂಟೆಗೆ ಎದ್ದೇಳ್ತಿದ್ದು. ಆದರೆ ಇವತ್ತು 7 ಗಂಟೆಗೆ ಎದ್ಬಿಟ್ಲು. ಎದ್ದೇಳಲಿಲ್ಲ, ಎದ್ದೇಳಿಸಿದ್ದು ಅವರಮ್ಮ ಅಲ್ಲನಮ್ಮ. ಎದೋಳ್ಸಿ ಸಾಕಾಗೋಯ್ತು ನಂಗಂತೂ. ಆಮೇಲೆ ಒಂದು ಸಲ ಅವರ ಒರಿಜಿನಲ್ ಅವತಾರ ತೋರಿಸಿದ್ರು, ಕಾಳಿ ಮಾತೆಯ ಅವತಾರ ಅಲ್ಲೇನಮ್ಮ. ಅವಾಗ ಅದು ಏನಂದರೆ ಫಾರಿನಲ್ಲಾದರೆ ಅಮ್ಮಂದಿರು ಹನಿ ಬೇಬಿ ಅಂತಾರೆ. ಆದರೆ ಇಂಡಿಯಾ ಅಮ್ಮಂದಿರು ಮಾತೆಯರು ಹೆಂಗೆ ಅಂದರೆ ಆಯ್ತೇನೆ, ಬಂದೇನೆ, ಎದ್ದೇನೆ, ಕೇಳಿಸ್ತೇನೆ ಹಿಂಗೆ. ಆದರೆ ನಮ್ಮ ಮನೇಲಿ ಯಾವಾಗಲೂ ಆ ಥರ ಮಾಡಲ್ಲ, ತುಂಬ ಅಪರೂಪ. ಯಾವಾಗಲೂ ಅಲ್ಲ, ಈ ಥರ ಯಾವಾಗಲಾದರೂ ತುಂಬ ಕೋಪ ಬಂದಾಗ ಒಂದೊಂದು ಸಲ ಅಷ್ಟೇ ಅವರು ಅವತಾರ ತಾಳ್ತಾರೆ. ಆ ಅವತಾರ ಇಲ್ಲಾಂದರೆ ಏನಿಲ್ಲ. ಇವೆಲ್ಲ ಅಂದರೆ ಜಾಣೆ ಮಗಳೇ ಮಗಳೇ ಜಾಣೆ ಮಗಳೇ ಅಂತ ಇರ್ತಾರಲ್ವ ಮಗಳೇ. ಆಮೇಲೆ ಇನ್ನೊಂದು ಹೇಳಬೇಕು, ನಮ್ಮ ಜಾಣೆ ಮಗಳು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಅಮ್ಮನ ಮುಖ ನೋಡ್ತಾಳೆ. ಅದಂಗೆ ಅವಳು ಎದ್ದೊಳ್ಬೇಕಾದ್ರೆ ಅವ್ರಮ್ಮ ಹೋಗಿ ರೂಮ್ಗೆ ಹೋಗಿ ಅಮ್ಮ ಬಾ ಎದ್ದೇಳ್ತೀನಿ ಅಂದಾಗ ಮುಖ ತೋರಿಸಿ ಅವರಮ್ಮ ಒಂದಿಷ್ಟು ಮುತ್ತಿಟ್ಟು ಮುದ್ದು ಮಾಡಿ ಬರಬೇಕು. ಅವಾಗ ಎದ್ದು ಈಚೆ ಬರೋದು. ಈಚೆ ಬಂದ ತಕ್ಷಣ ಬೆನಕ ಅದು ಪ್ರಾರ್ಥನೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿರೋದು. ಅದು ಈಗಲೂ ಅದೇ ಮಾಡ್ತಾಳೆ ಅಲ್ವನಮ್ಮ. ಪ್ರಾರ್ಥನೆ ಬೆನಕ ಏಕದಂತ ಮತ್ತು ಅಸತೋಮ ಸದ್ಗಮಯ ಇವೆರಡು ಕೈ ಮುಕ್ಕೊಂಡು ದೇವ್ರ ಮುಂದೆ ಹೇಳ್ತಾಳೆ. ಆಮೇಲೆ ಇದು ಏನದು, ನನಗೆ ಗುಡ್ ಮಾರ್ನಿಂಗ್ ಪಪ್ಪ. ಆಮೇಲೆ ನನ್ಗೆ ಗುಡ್ ಮಾರ್ನಿಂಗ್ ಪಪ್ಪ ಹೇಳ್ತಾಳೆ. ಅಕಸ್ಮಾತ್ ನಾನು ಇದ್ರೆ ಹೇಳ್ತಾಳೆ, ಇಲ್ಲ ಅಂದ್ರೆ ಕಾಲ್ ಮಾಡ್ಬಿಟ್ಟು ಹಿಂಗೆ ಈ ಥರ ಇಲ್ಲಿ ನೀರು ಬಿಡಕ್ಕೆ ಬಂದಿದ್ದೀನಲ್ಲ, ಇಲ್ಲೆಲ್ಲ ಈ ಥರ ನೀರು ಬಿಡಕ್ಕೆ ಬರ್ತೀನಿ ಬೆಳಗ್ಗೆ. ಹೊತ್ತು ಬೆಳಿಗ್ಗೆ ನಾನು ಬೆಳಗ್ಗೆ ಹೊತ್ತು ಪ್ರತಿದಿನ ಇದೇ ಕೆಲಸ ನನಗೆ. ಈ ಥರ ನೀರು ಬಿಡಕ್ಕೆ ಬಂದಾಗ ನಾನು ಇಲ್ಲಿರ್ತೀನಲ್ಲ, ಅವಾಗ ಎದ್ದಾಗ ಅವಳು ರಜದಲ್ಲೆಲ್ಲ ರಜಾ ಅಂತ ನಾವು ಬಿಟ್ಬಿಡ್ತೀವಿ 9 ಗಂಟೆ ಈ ಥರ. ನಾವು ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂತೇನಿಲ್ಲ. ಎದ್ದ ತಕ್ಷಣ ಅವ್ರ ಅಮ್ಮಂಗೆಲ್ಲ ಇದು ಮಾಡಿ ಅವ್ರ ಅಮ್ಮನ ಮುಖ ನೋಡಿ ಆಮೇಲೆ ದೇವ್ರ ಪ್ರೇಯರ್ ಮಾಡಿ ಆಮೇಲೆ ಅವ್ರ ಅಮ್ಮನ ಮೊಬೈಲ್ ತೊಗೊಬಿಟ್ಟು ಹೇಳೋದು, ಪಾಪ ಗುಡ್ ಮಾರ್ನಿಂಗ್ ಪಾಪ. ಅದು ಬೆಳಗ್ಗೆ ಕಾಲ್ ಬಂತು ಅಂದರೆ ನಾನು ಹೇಳು ಮಗಳೇ ಅಂತೀನಿ. ನಾನು ಹಲೋ ಗಿಲೋ ಅನ್ನಲ್ಲ, ಗೊತ್ತಿರೋ ನಂಬರ್ ಆದರೆ ಹಂಗೆ ಮಾತಾಡ್ತೀನಿ, ಹೇಳು ಮಗಳೇ ಅಂತೀನಿ. ಮಧ್ಯಾಹ್ನದ ಮೇಲೆ ಕಾಲ್ ಬಂದರೆ ನಮ್ಮ ಶ್ರೀಮತಿಯವರೇ ನಾನು ಫೋನ್ ಮಾಡಿದ್ರೆ ಹೇಳಮ್ಮ ಅಂತೀನಿ. ಅದು ಗೊತ್ತಾಗ್ಬಿಡುತ್ತೆ. ಹೇಳಮ್ಮ, ಅವರು ಊಟ ಮಾಡೋಕ್ಕೆ ಏನಾದ್ರು ಕರೀತಾರೆ, ಅದಕ್ಕೆ ಕಾಲ್ ಮಾಡ್ತೀನಿ, ಕಾಲ್ ರಿಸೀವ್ ಹೇಳಮ್ಮ ಅಂತೀನಿ. ಆದರೆ ಬೆಳಗ್ಗೆ ಬಂದರೆ ಮಾತ್ರ ಮಗಳೇ ಹೇಳಮ್ಮ, ಹೇಳು ಮಗಳೇ ಈ ಥರ ಹೇಳ್ತೀನಿ. ಇದೆಲ್ಲ ನೀರು ತುಂಬಿಸಾದ್ಮೇಲೆ ತುಂಬ ಇಂಪಾರ್ಟೆಂಟ್ ಮುಖ್ಯವಾದ ಕೆಲಸ ಇದೆ, ಆ ಕೆಲಸ ಮಾಡಬೇಕು. ನೋಡ್ರಿ, ಮುಖ್ಯವಾದ ಕೆಲಸ ಅನ್ನಲ್ಲ, ಆ ಮುಖ್ಯವಾದ ಕೆಲಸಕ್ಕೆ ಇಲ್ಲಿ ಇದೆ ಏನದು ಕೊಂಕಿ. ರೊಟ್ಟಿ ಕಡ್ಡಿ ಕೊಂಕಿ ಕಡ್ಡಿ ತಗೊಂಡು ಚೀಲ ತಗೊಂಡು ಇನ್ನೂ ಒಂದು ಟಾರ್ಪಲ್ ಐತೆ ನೋಡ್ರಿ ಇಲ್ಲಿ ನನ್ನ ಕಣ್ಣಲ್ಲಿ ಇಟ್ಕೊಂಡಿದ್ದೀನಿ, ಬಿದ್ದೋಗುತ್ತೆ ಅಂತ. ಮಗಳೇ ಇಟ್ಕೊ ಮಗಳೇ, ಇದು ಬಿದ್ದೋಗುತ್ತೆ ಟಾರ್ಪಲ್ಲು. ಈ ಟಾರ್ಪಲ್ಲೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮನೆಗೆ ನೀರು ಬಿಟ್ಟಿದ್ದಾಯಿತು. ಅಲ್ಲಿ ನೀರು ಆಮೇಲೆ ಇಲ್ಲಿ ಆ ತೋಟದ ಹತ್ರ ಹೋಗ್ಬೇಕಲ್ಲಿ ನಮ್ಮ ತಕ್ಕ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಕೊನೆಗೂ ನಾವು ತಲುಪಬೇಕಾದ ಸ್ಥಳವನ್ನು ತಲುಪಿದ್ದೇವೆ. ನಮ್ಮ ಶ್ರೀಮತಿ ಯಾಕೆ ಹಾಸ್ಕೊಂಡು ಮನೆ ಕಣಗೆ ಅವ್ರು ಟಾರ್ಪಲ್ ಹಾಸ್ಕೊಂಡಿಲ್ಲೇ. ಮಗಳೇ ಕೂಚೋಗಲ್ಲಿ ಅಲ್ಲೇ ಕೂತ್ಕೊಂಡಿರು ಅಮ್ಮನ ತೆಗಿ. ಇಲ್ಲಿ ಕೂತ್ಕೊಂಡವ್ರೆ. ಇಲ್ಲಿ ಯಾಕೆಂದರೆ ಇಲ್ಲಿ ನಮ್ಮ ಕರು ಮಲಗೈತೆ ನೋಡ್ರಿ. ನಮ್ಮ ಕರುನ ಆ ಕಡೆ ಕಟ್ಟಬೇಕು. ಯಾಕೆ ಅಂದರೆ ಬೇರೆ ಕಡೆ ಕಟ್ತೀನಿ, ಹಳ್ಳಿರೋ ಕಡೆ. ಇಲ್ಲಿ ಇದು ಮರ ತೋರಿಸ್ತೀನಿ ನೋಡ್ರಿ ಹತ್ರದಿಂದ. ಕಾಣಿಸ್ತಾಯ್ತಾ? ಮಾವಿನಕಾಯಿ ಇದ್ದಾವೆ. ಮಾವಿನಕಾಯಿ ಕಿತ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಇದೇ ತುಂಬ ಮುಖ್ಯವಾದ ಕೆಲಸ. ಆ ಟಾರ್ಪಲ್ ಇಟ್ಕೋಬೇಕು ನೀವಿಬ್ಬರು, ಆಯಿತಾ? ನೋಡ್ರಿ ಹೆಂಗೆ ಕೀಳೋದು ಅಂದರೆ, ಜನ ಕೊಡು ಅಲ್ಲಿ ಬಿಡಮ್ಮ, ಅದಲ್ಲಮ್ಮ ಚೀಲ ಅಲ್ಲಮ್ಮ, ಟಾರ್ಪಲು ಆ ಕಡೆ ಈ ಕಡೆ ಅವಳ ಕೈಲಿ ಉದ್ದ ಆಗುತ್ತಾ ಹಿಡ್ಕೊಳೋದಕ್ಕೆ? ಹಾಂ, ಈ ಥರ ಟಾರ್ಪಲ್ ಇಟ್ಕೋಬೇಕು. ನಾನು ಮಾವಿನಕಾಯಿ ಮೇಲಿಂದ ಕೀಳ್ತೀನಿ. ಯಾಕೆ ಅಂದರೆ ಮಾವಿನಕಾಯಿ ಕೆಳಗೆ ಬಿದ್ದರೆ ಏಟಾದರೆ ನೆಲಕ್ಕೆ ಬಿದ್ದು ಅದೇನಾಗುತ್ತೆ, ಹುಳ ಬೀಳುತ್ತೆ. ಅದಕ್ಕೆ
ಇಷ್ಟ ಮೇಲ್ಕೆ ಏನ್ ಕಿತ್ಕೋತ್ಯಾ? ಇಷ್ಟು ಮೇಲಕ್ಕೂ ಹಿಡ್ಕೊಳ್ಳಲ್ವಲ್ಲ. ಸಾಕು ಇಷ್ಟೇ. ಹಾ ಗುಡ್, ವೆರಿ ಗುಡ್. ಚಪ್ಪಳೆ ಹೊಡಿರಿ. ನಾನು ನೀನ್ ಕಿತ್ತಿದ್ದಲ್ಲ, ನಾನು ಕಿತ್ತಿದ್ದು ನೀವು. ಅಲ್ಲೇ ಇಡ್ತ, ಅದನ್ನೇನು ಏನಾಗಲ್ಲ. ಇದಕ್ಕೆ ಹೋಗಮ್ಮ, ನಿನ್ ಕೆಳಕ್ಕೆ ಹೋಗಮ್ಮ. ಇಲ್ಲ ಈ ಕಡೆ ಬಿದ್ಯಾ? ನಾನೇ ಅಮ್ಮ ನಿನ್ ಕಡೆ ಒಂದು ವೇಸ್ಟ್ ಇಲ್ಲ, ಸಿಗಲ್ಲ. ಸಿಗದೆ ಇರೋದು ಇದು ಬೇಡ, ಸಿಗದ ಇತ್ತು ಬಾ, ಇತ್ತು ಬಾ. ಇಲ್ಲ ಮಾವಿನಕಾಯಿಲಿದ್ದಾನ ದೇವರು? ಹೌದಾ? ಇಲ್ಲಿ ಬೇಡ, ಚಿಲಕ್ಕೆ ಹಾಕ್ಬಿಟ್ರು ಒಂದೇ ಸಲ ಕನ್ಫ್ಯೂಸ್. ಅಲ್ಲಿಗೆ ಇಟ್ಕೊಂಡು ಹೋಗ್ರಿ. ನೆರಳೈತಲ್ಲ ಅಲ್ಲೇ, ಅವಳ ಕೈಲಿ ಹಾಕ್ಸ್ಬೇಡ, ಅಲ್ಲ ಅವಳು ಸೋನೆ ಆಗ್ತೈತೆ. ಮಗಳೇ ಇರು ಇರು, ಅಮ್ಮನೇ ತಂದಾಕುತ್ತ, ಅಲ್ಲೇ ಇರು, ಅಲ್ಲೇ ಇರಮ್ಮ. ಅದು ಸೋನೆ ಇರ್ತೈತೆ ಮಗಳೇ, ಮಾವಿನಕಾಯಿ ಸೋನೆ ಇರುತ್ತೆ, ಅದು ಗಾಯ ಆಗ್ಬಿಡ್ತೈತೆ ಎಲ್ಲ ಮುಟ್ಕೊಂಡ್ರೆ. ಏನಾಗಲ್ಲ, ಸೋನೆ ಸೋನೆ. ಹೌದಾ? ಯಾಕೆ? ಹೌದಾ? ಹಾಂ, ಹಾಲಲ್ಲಮ್ಮ, ಅದು ಸೋನೆ ಅಂತಾರೆ, ಮಾವಿನಕಾಯಿ ಸೋನೆ. ಇಷ್ಟಿಷ್ಟುದ್ದ ಹಿಂಗೆ ಹಿಂಗೆ ಹಾಕ್ಲೇನಪ್ಪ? ಬೇಡ, ಇದನ್ನ ಒರೆಸ್ಬೇಕು ಹೇಳಮ್ಮ. ಮಾವಿನಕಾಯಿ ಸೋನೆ ಅಂತಾರೆ ಮಗಳೇ, ಅದು ಕಾಟನ್ ಬಟ್ಟೆ ತಗೊಂಡು ಇದನ್ನೆಲ್ಲ ಒರೆಸಿದ್ರೆ ಹಾಲು ಬರುತ್ತೆ. ಬಂದೇ ಬರ್ಲಿ ಬಿಡು, ಅದು ಹಾಲಲ್ಲ ಮಗಳೇನೋ, ನಿಮ್ಮಪ್ಪ ಸೋನೆ ಅಂತೀವಿ. ಸೊನೆ ಸೊನೆ, ಮಾವಿನಕಾಯಿ ಸೊನೆ ಅಂತಾರೆ ಅದನ್ನ. ಅದೇನಾರು ಕೈ ಮೇಲೆ ಬಿದ್ದರೆ ಗಾಯ ಆಗುತ್ತೆ ಮಗಳ, ಕೈ ಕಣ್ಣೊಳಗೆ ಬಿದ್ದರೆ ಕಣ್ಣೇ ಗಾಯ ಆಗ್ಬಿಡುತ್ತೆ. ಈಗ ಇನ್ನೊಂದ್ಸಲ ಕೇಳದ? ಹಾಂ, ಹುಷಾರ, ಕುಕ್ಬಾರ್ದು ಮಗಳ, ಹಂಗೆ ಟಾರ್ಪಲ್ಲಾಗಿ ಇಟ್ಕೊಂಡದೇನು ಕೇಳು. ಇನ್ನೊಂದ್ಸಲ ಇಷ್ಟು ಹಂಗೆ ಇಡಬೇಕು ನಿಧಾನಕ್ಕೆ. ಹೂವು ಇಡ್ತಾರಲ್ಲ, ಹೂವನ ಆ ಥರ ಇಡಬೇಕು, ಹೂವು ಇಟ್ಟಂಗೆ. ನೋಡಿ, 2 ಸಲ ಕಿತ್ವಿ ಟಾರ್ಪಲ್ಲಲ್ಲಿ, ಹಿಂಗೆ ಇಟ್ಕೊಂಡು ಬಂದು ಇದು 2ನೇ ಸಲ ಎಲ್ಲ ಚೀಲಕ್ಕೆ ತುಂಬ್ತಾ ಇದ್ದೀವಿ. ಇದೆಲ್ಲ ಹಣ್ಣಿಗಿಡೋದಕ್ಕೆ. ಹುಳಿಕಾಯಿ ಹಣ್ಣು ಸ್ವೀಟ್ ಇರ್ತೈತೆ, ಕಾಯಿ ಹುಳಿ ಆದರೆ ಸ್ವೀಟ್, ಹಣ್ಣು ಸ್ವೀಟ್ ಇರ್ತೈತೆ. ಹಾಂ, ಏನು ಮಗಳ ಹೆಂಗೆ ನೋಡ್ತಿದ್ದೆ? ಯಾಕಮ್ಮ ನಿಂಗೆ ಕೊಡ್ಲಿಲ್ಲ ತುಂಬಕ್ಕೆ ಅಂತನಾ? ಕೊಟ್ಟಿತ್ತು, ತಿನ್ನೋದೆ ಹುಳಿ ಹುಳಿ ಹೌದು, ಹುಳಿರೋದು ಹಣ್ಣಾರ ಸ್ವೀಟ್. ಕೈಯೆಲ್ಲ ನವಿ ನವಿ ಆಗ್ತಾ ಇತ್ತು. ಅದೊಂಥರ ಹಂಗೆ ಸೊನೆ ಇದ್ರೆ ಗಾಯನೇ ಆಗ್ತೈತೆ ಕೆಲವ್ರಿಗೆ. ಸ್ವಲ್ಪ ಅಲ್ಲ, ಜಾಸ್ತಿ ಬೀಳ್ಬೇಕು, ಗಾಯ ಆಗ್ಬಿಡ್ತೈತೆ. ನಾನು ನನ್ನ ಮಗಳು ಇಟ್ಕೋತೀವಿ, ಮನೆಯವರು ಮಾವಿನಕಾಯಿ ಕೇಳ್ತಾರೆ. ನಮ್ಮ ಅಮ್ಮ ಮಗಳಿಬ್ರು ಈ ಸರಿ ಮಿಸ್ ಮಾಡಿಬಿಟ್ವಿ. ಅಮ್ಮ ಮಗಳಿಬ್ರು ಈ ಸಲ ಮಿಸ್ ಮಾಡಿಬಿಟ್ರು ಇಟ್ಕೊಂಡು ಹೋಗಿ ಟಾರ್ಪಲ್ ಹಿಡಿ. ಯಾವಾಗ ಅದು ಇಲ್ಲಿ ಕಲ್ಲಾಯ್ತು ನೋಡ್ರಿ, ಕಲ್ಲಿಗೆ ಬಿದ್ದುಬಿಡ್ತು ಕಾಯಿ ಒಂದು. ಇದು ನೋಡ್ರಿ, ಹಣ್ಣಿಗೆ ಬಂದೈತೆ ಅನ್ನೋದಕ್ಕಿದೆ ಪ್ರೂಫ್. ಅಯ್ಯೋ, ಕೆಳಗೆ ಬಿದ್ದೋಗುತ್ತೆ. ಹಣ್ಣಿಗೆ ಬಂದೈತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೆಂಗೈತೆ, ಎಷ್ಟು ಚೆನ್ನಾಗಿ ಒಳಗಡೆ ಒಂದು ವಾರ ಇಟ್ಟರೆ ಸಾಕು. ಕೆಂಪಗೆ ಬಂದೈತೆ ನೋಡ್ರಿ, ಹಣ್ಣಿಗೆ ಬಂದೈತೆ ಆಗಲೇ. ತಿನ್ನಕ್ಕಾಗಲ್ಲ, ಈಗ ಹುಳಿ ಜಾಸ್ತಿ ಅಲ್ವಾ ಮಗಳೇ? ಇದು ವೇಸ್ಟಾ? ಇನ್ನೇನು ಮಾಡಕ್ ಬರಲ್ವಾ? ಅದು ವೇಸ್ಟ್. ವೆರಿ ಗುಡ್, ಸೂಪರ್. ನೋಡ್ರಿ, ಇದು ಕೆಳಗೆ ಬಿದ್ದುಬಿಡ್ತು ಕಾಯಿ. ಈ ಥರ ಕೆಳಗೆ ಬಿದ್ದಿದ್ದ ಕಾಯಿನೆಲ್ಲ ಸಪ್ರೇಟ್ ತಗೊಂಡು ಹೋಗ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂತ ಆಮೇಲೆ ಬ್ಲಾಗಲ್ಲಿ ಕೊನೆಯಲ್ಲೇ ಹೇಳ್ತೀವಿ. ಈ ಟಾರ್ಪಲ್ ಒಳಗೆ ಬಿದ್ದಿದ್ದ ಕಾಯಿ ಮಾತ್ರ ನಾವು ಹಣ್ಣಿಗಿಡ್ತೀವಿ. ಕಲರ್ ಬಂದೈತಲ್ಲ, ಇದೊಂಥರ ಎಲ್ಲ ಶೈನಿಂಗ್ ಅವೆ, ಎಲ್ಲ ಹಣ್ಣಾಗ್ತವೆ. ಹೌದಾ? ನೋಡ್ರಿ, ಎಷ್ಟು ಮಾವಿನಕಾಯಿ ಕಿತ್ಕೊಂಡ್ವಿ ಅಂದರೆ ಒಂದು ಚೀಲದಲ್ಲಿ ಇಷ್ಟು ಮಾವಿನಕಾಯಿ ಇಷ್ಟವೆ. ಹಾಂ, ಉಲ್ಟಾ ತಿರ್ಬೇಕ್ರಿ, ಕುತ್ಕೊಳ್ಬೇಕನ್ರಿ, ಸೊನೆ ಇರ್ತೈತೆ. ಹಾಂ, ಮಾವಿನಕಾಯಿ ಕಿತ್ಮಕ್ ಹಾಕ್ಬಿಟ್ರಿ. ಬರಬೇಡ ನೋಡ್ರಿ, ಅಮ್ಮ ಮಗಳಿಬ್ರು ಮಲ್ಕೋಬಿಟ್ರು ಸುಸ್ತಾಗ್ಬಿಟ್ಟು.
ಇಷ್ಟು ಮಾವಿನಕಾಯಿ ಸಿಕ್ಕವೆ. ತುಂಬ ಸಿಕ್ಕಿರ್ತದ. ಒಂದು ಚೀಲ ಅಲ್ಲ, ಒಂದು ಅರ್ಧ ಚೀಲ ಅಲ್ವೇನಮ್ಮ? ಅರ್ಧವಾ? ಒಂದು 50-60 ಅವೆ. ಹೌದಾ? ಅಷ್ಟವೆ ನೋಡ್ರಿ. ಮಕ್ಕಳಿಬ್ರು ಮಲ್ಕೋಬಿಟ್ರು. ಸುಸ್ತಾಗ್ಬಿಟ್ಟೈತೆ. ಅಮ್ಮ ಮಗಳು ರೆಸ್ಟ್ ಮಾಡ್ತಾವ್ರೆ, ಸುಧಾರಿಸ್ಕೊತಾವ್ರೆ. ಸುಸ್ತಾಗ್ಬಿಟ್ಟೈತೆ. ನನಗೂ ಅಷ್ಟೇ ಸೆಕೆಂಡ್ ಇಯರ್ ಕಿತ್ಕೊಬಿಟ್ಟೈತೆ. ಮಾವಿನಕಾಯಿ ಕೀಳೋದೆಲ್ಲ ಆಯ್ತಲ್ಲ. ಈಗ ಇನ್ನೂ ಒಂದು ಕೆಲಸ ಕೊಟ್ಟವ್ರು ನನಗೆ ಅಮ್ಮ ಮಗಳು. ಏನು ಕೆಲಸ ಅಂದರೆ, ಇಲ್ಲಿ ನೋಡ್ರಿ, ಈ ಥರ ಮಾವಿನಕಾಯಿ ಬಿದ್ದಿರ್ತಾರಲ್ಲ, ಈ ಕೆಳಗೆ ಬಿದ್ದಿರೋ ಮಾವಿನಕಾಯಿಗಳ್ನೆಲ್ಲ ತಗೊಂಡೋಗಿ ಒಂದು ಕಡೆ ಕೂಡಿಡ್ಬೇಕು, ಅದೆಲ್ಲ ಕುಡಿಕೋಬೇಕು. ಈಗ ಅದೇ ಕೆಲಸದಲ್ಲಿ ಕಾರ್ಯನಿರತನಾಗಿದ್ದೇನೆ. ಜಾಸ್ತಿ ಏನು ಕೆಳಗೆ ಬಿದ್ದಿಲ್ಲ, ಎಲ್ಲೋ ಒಂದೊಂದು ಮಿಸ್ಸಾಗಿ ಬಿದ್ದವ ಅಷ್ಟೇ. ಆ ಟಾರ್ಪಾಲ್ ಇಟ್ಕೊಳ್ಳುವಾಗ ಸೈಡಿಗೆ ಬಿದ್ದಿರೋದು. ಅಲ್ಲಿ ಹಣ್ಣಿಗೆ ಬಂದಿರೋವು ಜಾಸ್ತಿ ಸಿಕ್ಕವೆ. ಇವು ಹಣ್ಣಿಗೆ ಬಂದಿರವೆ, ಆದರೆ ದ್ವಾರ್ಗ ಇವು ಕೆಳಗೆ ಬಿದ್ದಿರವು. ಮಗಳು ನೋಡ್ರಿ, ತಾಯಿಯ ಮಮತೆಯ ಮಡಿಲು. ಏನು ಆರಾಮಾಗಿ ಮಲ್ಕೊಂಡು ನಮ್ಮ ಮಗಳು. ಕೋಗಿಲೆ ಬೇರೆ ಕೂಗ್ತಾೈತೆ, ಕುಹು ಕುಹು ಅಂತ. ಅಬ್ಸರ್ ಅಲ್ಲ, ಆಲಿಸುತ್ತಿದ್ದಾಳೆ. ಕನ್ನಡ. ಜೈ ಕರ್ನಾಟಕ ಮಾತೆ. ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ. ನೋಡ್ರಿ, ನನ್ನ ಮಗಳು ಮಲ್ಕೊಬಿಟ್ಟಾಳೆ ಸುಸ್ತಾಗಿ. ಅಮ್ಮನ ಮಡಿಲು ಮಮತೆಯ ಕಡಲಿನಲ್ಲಿ ತೇಲ್ತಿದ್ದಾಳೆ. ಈಗ ಮಾವಿನಕಾಯಿ ಕಿತ್ಕೊಂಡಿದ್ದೆಲ್ಲ ಆಯಿತು. ಅದೇ ಟಾರ್ಪಲಲ್ಲಿ ಬಿದ್ದಿದ್ದೆಲ್ಲ ಹಣ್ಗಾಕ್ತೀವಿ. ಬೇರೆ ದೊಡ್ಡ ಚೀಲದಲ್ಲಿ ನೋಡಿದ್ವಿ, ಆ ಚೀಲದಲ್ಲಿ ಹಣ್ಣಿಗೆ. ಅಲ್ಲಿ ಒಂದು 10-15 ಸಿಕ್ಕಿದಾವೆ ಅಷ್ಟೇ. ಅವು ಕೆಳಗಡೆ ಬಿದ್ದಿರೋವು. ಟಾರ್ಪಲ್ ಹಿಡಿಬೇಕಾದ್ರೆ ಮಿಸ್ಸಾಗಿ ನೆಲದಲ್ಲಿ ಬಿದ್ದವು. ಅವು ಇನ್ನೇನು ಮಾಡ್ತೀವಿ ಅಂದರೆ, ನಮ್ಮ ಶ್ರೀಮತಿ ಅವ್ರು ಹೇಳ್ತಾರೆ ಏನು ಮಾಡ್ತಾರೆ ಅಂತ. ಹೇಳಮ್ಮ, ಏನು ಮಾಡ್ತೀರಿ? ಅದನ್ನು ಕೊಯ್ದುಬಿಟ್ಟು, ಅಂದರೆ ಅದು ಹಣ್ಣಿಗೆ ಬಂದಿದ್ರು ಏನಾಗಲ್ಲ, ಪೂರ್ತಿ ಹಣ್ಣಾಗಿಲ್ಲ, ಸ್ವಲ್ಪ ಕೆಂಪು ಕಲರ್ ಬಂದೈತೆ, ಬಣ್ಣ ಬಂದಿರೋದು. ಅದನ್ನು ಕೊಯ್ದುಬಿಟ್ಟು ಉಪ್ಪಿನಕಾಯಿಗೆ ಹಾಕ್ತಾರೆ. ಹಣ್ಣುಗಿಟ್ಟರೆ ಅದು ಕೆಳಗೆ ಬಿದ್ದಿತ್ತಲ್ಲ, ನೆಲಕ್ಕೆ ಏಟಾದರೆ ಹುಳ ಬೀಳುತ್ತೆ ಅಂತ ಅವಾಗಲೇ ಹೇಳಿದ್ರಲ್ಲ, ಅದಕ್ಕೆ. ನಾವು ಸುಸ್ತಾಗ್ಬಿಟ್ಟಿದ್ದೀವಿ. ಬೆಳಗ್ಗೆ ಬಂದ್ರಲ್ಲ, ಕಾಫಿ ಕುಡಿದು ಬಂದಿದ್ದಷ್ಟೇ. ಹೊಟ್ಟೆ ಸಿಗ್ತೈತೆ, ಹೋಗಿ ಊಟ ಮಾಡಬೇಕು. ನಾನು ಕಾಣಿಸ್ಕೋಬೇಕು ಬ್ಲಾಗಲ್ಲಿ ಅಂತ ಎದ್ಬಿಟ್ಟಿದ್ದಾಳೆ. ಸರಿ, ಈಗ ಮನೆಗೆ ಹೊರಡ್ತೀವಿ. ಹೊರಡೋದಕ್ಕೂ ಮುಂಚೆ ನಿಮಗೆಲ್ಲ ಒಂದ್ಸಲ ಬಾಯ್ ಹೇಳೋಣ ಅಂತ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮಾರಿದೆ ಫಾಲೋ ಮಾಡಿ. ಬಾಯ್. ಒಂಥರ ಮಕ್ಕಳು ಬಾಯಿ ಪಾಠ ಮಾಡ್ಕೊ ಬಂದು ಹೇಳ್ರಿ ಅಂದಾಗ ಸ್ಕೂಲಲ್ಲಿ ಹೇಳ್ತಾರಲ್ಲ, ಒಂದೊಂದ್ಲ ಒಂದು, ಎಲ್ಡೆಲ್ಲ ಎಲ್ಡು ಅಂತ. ಕಾ ಕಮಲ, ಖಾ ಖಡ್ಗ ಅಂತ ಹೇಳ್ತಾರಲ್ಲ, ಹಂಗೆ ಹೇಳ್ತಾರೆ. ಸರಿ, ಹಂಗೆ ಮಾಡಿ. ಅವರು ಹೇಳ್ದಂಗೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಇಲ್ಲ ಇವರೇ ಹೇಳಿ. ಹೆಣ್ಮಕ್ಳು ಸ್ವಲ್ಪ ಬಾಯಿ ಜಾಸ್ತಿ, ಅದಕ್ಕೆ ಅವರೇ ಹೇಳಿ. ಸರಿ, ಎಲ್ರಿಗೂ ಬಾಯ್. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.